ಎಣ್ಣನೇ ಕತೆ. ಈ ಪ್ರಸಿದ್ಧ ತುಳು ನಾಟಕವನ್ನು ನೋಡಿದ ನಂತರ ನಮ್ಮ ಮನಸ್ಸು ತುಂಬ ನೋವಿನಿಂದ ಕೂಡಿರುತ್ತದೆ. ಕಥೆಯಲ್ಲಿ ಮಕ್ಕಳು ತಮ್ಮ ತಂದೆಯೊಂದಿಗೆ ಪ್ರೀತಿ ಅಥವಾ ಜವಾಬ್ದಾರಿಗಾಗಿ ಅಲ್ಲ, ಕೇವಲ ಆಸ್ತಿಗಾಗಿ ಮಾತ್ರ ಜೊತೆಯಾಗಿರುವುದು ತುಂಬ ದುಃಖಕರವಾಗಿದೆ. ತಂದೆ ತನ್ನ ಮಕ್ಕಳನ್ನು ಹೆತ್ತು ಸಾಕಿ ಶಿಕ್ಷಣ ನೀಡಿ ಅವರ ಭವಿಷ್ಯಕ್ಕಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡುತ್ತಾನೆ. ಮಕ್ಕಳನ್ನು ಬೆಳೆಸಿದ್ದು, ಅವರನ್ನು ದೊಡ್ಡವನನ್ನಾಗಿ ಮಾಡಿದ್ದು, ಸಮಾಜದಲ್ಲಿ ನಿಲ್ಲಿಸಿದ ತಂದೆಯ ಪಾತ್ರ ಹೃದಯ ಸ್ಪರ್ಶಿಯಾಗಿದೆ. ಆದರೆ ಮಕ್ಕಳು ತಂದೆಯ ಈ ತ್ಯಾಗವನ್ನು ಮರೆತು ಆಸ್ತಿಯ ಮೇಲೆಯೇ ಗಮನ ಕೇಂದ್ರೀಕರಿಸುತ್ತಾರೆ. ಕಥೆಯ ಕೊನೆಯಲ್ಲಿ ಆಸ್ತಿ ಪಾಲು ಮಾಡಿದ ನಂತರ ಎಲ್ಲರೂ ತಂದೆಯನ್ನು ಬಿಟ್ಟು ಹೋಗುತ್ತಾರೆ. ತಂದೆ 20% ಮಾತ್ರ ಪಾಲು ನೀಡಿರುತ್ತಾರೆ. ನಂತರ ಎಲ್ಲರ ಮೇಲೂ ನಂಬಿಕೆ ಕಳೆದುಕೊಂಡ ಅವರು ಮನೆಯನ್ನು ಬಿಟ್ಟು ಹೋಗುತ್ತಾರೆ. ಈ ದೃಶ್ಯ ಸಮಾಜದಲ್ಲಿ ಕುಸಿಯುತ್ತಿರುವ ಮಾನವೀಯತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ನಾವು ಹೆತ್ತವರನ್ನು ನೋಡಿಕೊಳ್ಳಲು ಏಕೆ? ಅವರು ನಮ್ಮ ಬದುಕಿನ ಮೊದಲ ಗುರುಗಳು. ನಮಗೆ ಮಾತನಾಡುವುದನ್ನು, ನಡೆಯುವುದನ್ನು, ಬದುಕು ಎದುರಿಸುವುದನ್ನು, ಧೈರ್ಯವನ್ನು ಕಲಿಸಿದವರು ಹೆತ್ತವರೇ. ಅವರು ತಮ್ಮ ಆಸೆ ಕನಸುಗಳನ್ನು ಬದಿಗಿಟ್ಟು ನಮ್ಮ ಸಂತೋಷಕ್ಕಾಗಿ ದುಡಿದರು. ಅವರ ವಯಸ್ಸಾದಾಗ ಅವರಿಗೆ ಆಸರೆಯಾಗುವುದು ಮಕ್ಕಳ ಧರ್ಮ ಮಾತ್ರವಲ್ಲ, ಮಾನವೀಯತೆಯ ದೊಡ್ಡ ಹೊಣೆಗಾರಿಕೆಯೂ ಆಗಿದೆ. ಆಸ್ತಿಗಿಂತ ದೊಡ್ಡದು ಹೆತ್ತವರ ಪ್ರೀತಿ, ತ್ಯಾಗ ಮತ್ತು ಆಶೀರ್ವಾದ. ಈ ನಾಟಕ ನಮಗೆ ಹೆತ್ತವರ ಮೌಲ್ಯವನ್ನು ಎಂದಿಗೂ ಮರೆತಿರಬಾರದು ಎಂಬ ಗಟ್ಟಿಯಾದ ಸಂದೇಶ ನೀಡುತ್ತದೆ. ಹಾಸ್ಯಕಾರರು ಮನೋರಂಜನೆ ನೀಡುತ್ತಿದ್ದರೂ ನಾಟಕದ ಕೊನೆಯಲ್ಲಿ ಅದರ ಮುಖ್ಯ ಧೋರಣೆ ಮನಮುಟ್ಟುವಂತಿದೆ. ಧನ್ಯವಾದಗಳು.